ನಮಸ್ಕಾರ ಅಭ್ಯರ್ಥಿಗಳೇ. ನಿನ್ನೆ ಈವ್ನಿಂಗಲ್ಲಿ 2ನೇ ಸುತ್ತಿನ ಒಂದು ಸೆಲೆಕ್ಷನ್ ಲಿಸ್ಟ್ ರಿಲೀಸ್ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತಹ ಏನು ಒಂದು ಪೇಮೆಂಟ್ ಮಾಡಬೇಕಾಗತ್ತೆ ಅದರ ಲಿಂಕ್ ಇರ್ಬೋದು, ಮತ್ತು ಈ ಒಂದು ಇದರಲ್ಲಿ ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳಿಗೆ ಕಾಲೇಜ್ ಇಷ್ಟ ಆಗಿಲ್ಲ, ಆಮೇಲೆ ಈಗ ಅವ್ರಿಗೆ ಅಡ್ಮಿಷನ್ ಆಗಲಿಕ್ಕೆ ಇಷ್ಟ ಇಲ್ಲ ಅಂಥವ್ರುಗಳು ಆಪ್ಷನ್ ಫಾರ್ ಥರ್ಡ್ ರೌಂಡ್ ಅಂತ ಹೋಗ್ಬೋದು ಅಥವಾ ನೆಕ್ಸ್ಟ್ ರೌಂಡ್ ಅಂತ ಹೋಗ್ಬೋದು. ಇಲ್ಲಿ ಆಪ್ಷನ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಒಂದು ಪ್ರಕಟಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಸಲುವಾಗಿ. ಅದನ್ನು ಸಂಪೂರ್ಣವಾಗಿ ಇಲ್ಲಿ ಓದ್ತೇನೆ. ಅಭ್ಯರ್ಥಿಗಳು, ನೀವು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಜೊತೆಗೆ ಕಾಮೆಂಟ್ಸ್ ಬಾಕ್ಸು ಕೂಡ ನಿಮಗೆ ಫ್ರೀ ಇದೆ. ನಿಮ್ಮೆಲ್ಲ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ನಾನು ಫ್ರೀ ಇದ್ದಾಗ ಅದನ್ನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಈ ವಿಡಿಯೋದಲ್ಲಿ ನಾನು ಇಲ್ಲಿ ಪ್ರಕಟಣೆಯನ್ನು ಸಂಪೂರ್ಣವಾಗಿ ಓದ್ತೇನೆ. ಯಾರೆಲ್ಲ ಅಭ್ಯರ್ಥಿಗಳು ಏನೆಲ್ಲ ಈಗ ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೇನೆ. ಸೊ ಇದು ಪ್ರಕಟಣೆ ಬಂದಿರುವಂಥದ್ದು. ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ಈಗಾಗಲೇ ಏನು ಮೊದಲನ ಪಟ್ಟಿಯಲ್ಲಿ ಹಂಚಿಕೆ ಪ್ರಕಾರ ಸೇರ್ಪಡೆಯಾದ ಉಳಿಕೆಯಾಗಿರುವ ಸೀಟ್ಗಳನ್ನು ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಈಗ 8ನೇ ತಾರೀಕಿಗೆ ಕೊಟ್ಟಿದ್ವಿ. 8ರಿಂದ 10 ತಾರೀಕು ತನಕ ನೀವು 2ನೇ ಸುತ್ತಿನ ಆಪ್ಷನ್ಗಳನ್ನು ಎಂಟ್ರಿ ಮಾಡಿದ್ರಿ. ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಾವು ಈಗ ಏನು ಮಾಡಿದ್ದೀವಪ್ಪ ಅಂತಂದರೆ 2ನೇ ಸುತ್ತಿನ ಸೀಟ್ ಹಂಚಿಕೆಯನ್ನು ಬಿಡುಗಡೆ ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರೆದು ಏನು ಹೇಳ್ತಾ ಇದ್ದಾರೆ ಅಂದರೆ, ಅಭ್ಯರ್ಥಿಗಳು ಈಗ ಹಂಚಿಕೆಯಾದ ಕಾಲೇಜುಗಳಲ್ಲಿ ಸೇರ ಬಯಸಿದ್ದಲ್ಲಿ ತಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ಗಳನ್ನು 15ರಿಂದ 20 ತಾರೀಕು ತನಕ ನೆನಪಿಟ್ಕೋರಿ. ನಿಮ್ಗೆ ಯಾರಿಗೆ ಸೀಟ್ ಸಿಕ್ಕಿದೆ, ಕಾಲೇಜ್ ಇಷ್ಟ ಆಗಿದೆ, ಅಡ್ಮಿಷನ್ ಆಗಬೇಕು ಅಂತ ಬಯಸಿರೋರು 15ರಿಂದ 20 ತಾರೀಕು ತನಕ ಕೊನೆ ದಿನಾಂಕ ಕೊಟ್ಟಿದ್ದಾರೆ ನಿಮಗೆ. 20 ತಾರೀಕಿನ ಒಳಗಡೆ ಹೋಗಿ ನೀವು ಅಡ್ಮಿಷನನ್ನು ಮಾಡಿಸ್ಬೇಕು, ಪೇಮೆಂಟ್ ಮಾಡಬೇಕು, ಚಲನ್ ತೊಗೋಬೇಕು. ಆಮೇಲೆ ನೀವು ಹೋಗಿ ಅದನ್ನು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಏನು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕೊಟ್ಟಿದ್ದೀರಿ ಅವೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ನೋಡಲ್ ಸೆಂಟ್ರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಅಡ್ಮಿಷನ್ ಆರ್ಡರ್ ಕಾಪಿ ತೊಗೊಂಡು ಕಾಲೇಜಿಗೆ ಹೋಗಬೇಕಾಗತ್ತೆ. ಓಕೆನಾ. ಆಮೇಲೆ ಮೊದಲ ಪಟ್ಟಿಯಲ್ಲಿ ಹಂಚಿಕೆಯಾಗಿ ಸೇರ್ಪಡೆಯಾಗದ ಅಭ್ಯರ್ಥಿಗಳಿಗೆ ಈ ಬಾರಿ ಸೀಟು ಹಂಚಿಕೆಯಾದಲ್ಲಿ ಇದು ಅವರಿಗೆ ಕೊನೆಯ ಅವಕಾಶ. ನೋಡಿರಿ, ನೀವು ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿತ್ತು, ನೀವು ಅಡ್ಮಿಷನ್ ಆಗಿರಲಿಲ್ಲ, 2ನೇ ರೌಂಡಿಗೆ ಹೋಗಿದ್ರಿ, ಆದರೆ ಈಗ ಸೀಟ್ ಸಿಕ್ಕಿದರೆ ನೀವು ಅಡ್ಮಿಷನ್ ಆಗಬೇಕು. ಇದು ನಿಮ್ಗೆ ಕೊನೆಯ ಅವಕಾಶ ಇರುತ್ತೆ. ಅಂಥವರನ್ನು ಮುಂದಿನ ಪಟ್ಟಿಯಲ್ಲಿ ಪರಿಗಣಿಸಲಾಗುವುದಿಲ್ಲ. ಈಗ ನೀವು ಏನು ಕಾಲೇಜ್ ಸೀಟ್ ಸಿಕ್ಕಿದಿಲ್ಲ, ನೀವು ಅಡ್ಮಿಷನ್ ಆಗಲೇಬೇಕು. ಯಾಕಂದರೆ ಈ ಬಾರಿ ಸೀಟು ಹಂಚಿಕೆಯಾಗಿದ್ದಲ್ಲಿ ಇದು ಅವರಿಗೆ ಕೊನೆಯ ಅವಕಾಶ ಅಂತೇಳಿ ಅವರು ಸ್ಟೇಟಾಗಿ ಹೇಳಿಬಿಟ್ಟಿದ್ದಾರೆ. ಅಂದರೆ ನಿಮಗೆ ಈ ಒಂದೇ ಚಾನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿತ್ತು, ನೀವು ಅದು ಬೇಡ ಅಂತ ಹೇಳಿ ಆಪ್ಷನ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಹೋಗಿದ್ರಿ, ಈಗ ಸೀಟ್ ಸಿಕ್ಕಿದೆ, ಈಗ ನಿಮಗೆ ಸೀಟ್ ಸಿಕ್ಕಿದೆ, ಅಂಥವ್ರುಗಳಿಗೆ ಇದು ಕೊನೆಯ ಅವಕಾಶ. ಇದನ್ನ ಅಡ್ಮಿಷನ್ ಆಗಲೇಬೇಕು. ಮತ್ತು ನಿಮಗೆ ಮುಂದಿನ ಆಯ್ಕೆ ಪಟ್ಟಿಯಲ್ಲಿ ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ ಕೇಸ್ ಆಫ್ ನೀವೇನಾದರೂ ಥರ್ಡ್ ರೌಂಡ್ ಹೋಗ್ತೀನಿ ಅಂದರೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೊದಲ ಪಟ್ಟಿಯಲ್ಲಿ ನೋಡಿರಿ, ಈ ಮತ್ತೆ ಯಾರಿಗೆ ಈ ರೀತಿ ಡಬಲ್ ಸ್ಟಾರ್ ಬಂದವರಿಗೆ ಏನು ಮಾಡಬೇಕು, ಡಬಲ್ ಸ್ಟಾರ್ ಬಂದವರಿಗೆ ಸೀಟು ಹಂಚಿಕೆಯಾಗದ ಅಭ್ಯರ್ಥಿಗಳಿಗೆ ಇದು ಮೊದಲ ಹಂಚಿಕೆಯಾಗಿದ್ದು. ಅಂದರೆ ನಿಮಗೆ ಹೋದ ಸಲ ನಿಮ್ಗೆ ಏನಾಗಿತ್ತು, ಡಬಲ್ ಸ್ಟಾರ್ ಬಂದಿತ್ತು, ಬಟ್ ಇವಾಗ ಸೀಟ್ ಹಂಚಿಕೆ ಆಗಿದೆ ನಿಮಗೆ. ಈಗ ಬಂದಿರುವಂಥ ಕಾಲೇಜ್ ಇಷ್ಟ ಆಗಿಲ್ಲ, ಹೌದಾ. ಹೋದ ಸಲ ಸಿಕ್ಕಿಲ್ಲ ನಿಮಗೆ, ಯಾಕಂದರೆ ಡಬಲ್ ಸ್ಟಾರ್ ಬಂದಿತ್ತು, ಬಟ್ ಇವಾಗ ಸೀಟ್ ಸಿಕ್ಕಿದೆ, ಬಟ್ ಅದು ಕಾಲೇಜ್ ಇಷ್ಟ ಆಗಿಲ್ಲ ಅಂದರೆ ನೀವು ಏನು ಮಾಡ್ಬೋದು, ನೆಕ್ಸ್ಟ್ ರೌಂಡಿಗೆ ಹೋಗ್ಬೋದು. ನಿಮ್ಗೊಂದು ಚಾನ್ಸ್ ಇದೆ ಇನ್ನೊಂದು, ಯಾವುದೇ ಶುಲ್ಕವನ್ನು ಪಾವತಿಸದೆ ನೆಕ್ಸ್ಟ್ ರೌಂಡಿಗೆ ನೀವು ಏನು ಮಾಡ್ಬೋದು, ಹೋಗಬಹುದು. ಅಭ್ಯರ್ಥಿಗಳು ಯಾವುದೇ ವಿಳಂಬ ಮಾಡದೆ ತಮ್ಮ ಪ್ರವೃತ್ತರಾಗಲು ಕೋರಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬೇಗ ನೀವು 20 ತಾರೀಕಿನ ಒಳಗಡೆ ಮಾಡಬೇಕು, ಆಪ್ಷನ್ಗಳನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಸ್ಪಷ್ಟವಾದಂಥ ಒಂದು ಪ್ರಕಟಣೆ. ಮತ್ತೇನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ.